ಹಲೋ ಅಣ್ಣ, ನಮಸ್ಕಾರ. ನಿಮ್ ಪರಿಚಯ ಮಾಡ್ಕೊಡ್ರಿ. ಸರ್ ನಮಸ್ತೆ. ನನ್ನ ಹೆಸರು ಗಿರೀಶ್ ಅಂತ. ಹಾ. ಶ್ರೀಕಾಂತ್ ಅಂತ ಕರೀತಾರೆ ಹುಟ್ಟು ಆರ್ನಳ್ಳಿ. ಹ್ಮ್. ಹೇಳಿ ಸರ್. ಈಗ ಅಂದ್ರೆ ನಿಮ್ಮ ಈಗ ಟೋಟಲ್ ನಿಮ್ ಹೊರಗಳು ಎಷ್ಟು ಅಂತ ಹೇಳಿದ್ದು? 25 21 ಅಂತ ಹೇಳಿದ್ದು. ಇದೆ ಸರ್. ಇದೆಲ್ಲ ಹೇಳ್ರಿ ಚೆನ್ನಾಗಿ ಗೊತ್ತಿಲ್ಲ ಅಭಿಮಾನಿಗೆ. ಹ್ಮ್. ಈಗ ಒಂದು 15-20. 21 ಹೊರಗಳು ಇರೋದ್ರಲ್ಲಿ 9 ಹೊರಗಳು ಹಾಕ್ತಾ ಇರೋದಲ್ಲ ನೀವು ಕಪ್ನಳ್ಳಿ? ಈಗ 12 ಓರಿ ಹಾಕ್ತಾ ಇದೀನಿ ಸರ್. 12 ಹೊರಿ ಹಾಕ್ತಾ ಇದೀರಾ? 12 ಓರಿಗೆ ನಂಬರ್ ತಗೊಂಡ್ 12 ಓರಿ ಹಾಕ್ತಾ ಇದೀನಿ. ಅದು ಅಭಿಮಾನಿಗೋಸ್ಕರ. ಅವ್ರು ಹಬ್ಬ ನಡೆಸ್ತಾರೆ ಕಾಂತೇಶ್ ಏನಾರು ಅಭಿಮಾನಿಗೋಸ್ಕರ, ಪ್ರೈಸಿಗಲ್ಲ, ಅಭಿಮಾನಕ್ಕೆ. ಅಲ್ಲ, ಈ 12 ಹೊರಿಗಳನ್ನ ಒಂದ್ ಹಬ್ಬದ ಹಾಕಿ ನಿರ್ವಹಣೆ ಮಾಡೋದು ಬಹಳ ಕಷ್ಟ. ಅದೇ ಹೊರಿ ಹಬ್ಬದಲ್ಲಿ ಫಸ್ಟ್ ಟೈಮ್ ಈ ತರ ಹಾಕಿ 12 ಹೊರಿಗಳನ್ನ ಒಬ್ಬ ವ್ಯಕ್ತಿ ಇಲ್ಲ, ಹಾಕ್ತಾರೆ. ಸಾಮಾನ್ಯ ಎಲ್ಲಾರು ಕೇಳ್ತಾರೆ, ನನಗೆ ನಮ್ಮ ಹುಡುಗರೇ ಕೇಳ್ತಾರೆ. ಬಟ್ ನಾನ್ ಹಾಕ್ತಾರ ಉದ್ದೇಶ ನಮ್ಮ ಹುಡುಗರು, ನಮ್ಮ ಅಭಿಮಾನಿಗಳು ಧೈರ್ಯದ ಮೇಲೆ. ಇದು ಒಂದಾಗ್ಲಿ ಉದ್ದೇಶಕ್ಕೆ. ಆಮೇಲೆ ನಾನು ಒಬ್ಬನೇ ಡಿಸ್ಕಷನ್ ತಗೊಂಡಿಲ್ಲ. ಆಮೇಲೆ ಕಮಿಟಿ ಪರ್ಸೋಗನು ಬಲ ಇದೆ. ಅಂದ್ರೆ ಈಗ ಕಮಿಟಿ ಪ್ರೋತ್ಸಾಹಕ್ಕಿಂತ ನೀವು ಒಬ್ರು ಹೋರಿ ಮಾಲೀಕರಾಗಿ 12 ಹೋರಿಗಳನ್ನ ನಿರ್ವಹಣೆ ಮಾಡತಕ್ಕಂಥದ್ದು ಬಹಳ ಕಷ್ಟ ಒಂದ್ ಹಬ್ಬಕ್ಕೆ ಹಾಕಿದ ಸಂದರ್ಭದಲ್ಲಿ. ಅಲ್ಲ, ಒಂದೊಂದು 2 ಓರಿ ಹಾಕ್ತೂ ಕೆಲವೊಂದು ಇದಾಗತ್ತೆ. ಬಟ್ ಒಂದ್ ಧೈರ್ಯ ಮಾಡಿದೀವಿ. ಅಭಿಮಾನಿಗಳು ಸಾಕರಿಸಿ ಅಭಿಮಾನಿಗಳು ಆಶೀರ್ವಾದ ಮಾಡ್ಬೇಕು. ಅದಿಷ್ಟಕ್ಕೋಸ್ಕರನೇ ಒದ್ದಾಡೋದು. ಈ ನನ್ನ ಅನುಭವದಲ್ಲಿ ಇಷ್ಟು ಹೋರಿ ಹಬ್ಬ ಮಾಡಿರೋ ಪ್ರಕಾರ ಒಬ್ಬ ಹೋರಿ ಮಾಲೀಕರಾಗಿ ಇಷ್ಟೊಂದು ಹೋರಿಗಳನ್ನ ಹಾಕಿರ್ತಕ್ಕಂಥದ್ದು ದಾಖಲೆಗಳೇ ಇಲ್ಲ. ಹೇಳ್ತಾರೆ ಸರ್, ಎಲ್ಲ ಹೇಳ್ತಾರೆ. ಏನ್ ಗೊತ್ತಾ, ಮನ್ಸು, ಜನ, ಹುಡುಗರು ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಸಾಧನೆ ಮಾಡೋದಕ್ಕೆ ಏನ್ ಹೇಳ್ರಿ, ಫಸ್ಟ್ ಆಫ್ ಆಲ್ ನಮ್ಮಿಂದ ಏನ್ ಆಗುತ್ತೆ ಬಿಡುತ್ತಾ ಗೊತ್ತಿಲ್ಲ. ಜನ ಇರ್ಬೇಕು, ಹುಡುಗರು ಇರ್ಬೇಕು. ಹಾಗೇನೆ ನಾನು ನಮ್ಮ ಅಭಿಮಾನಿಗಳಿಗೂ ನಾನು ಅದನ್ನೇ ಕೇಳ್ಕೊಂತೀನಿ, ನಮಗೂ ಸ್ವಲ್ಪ ಆಲಸ್ಯ ಆಶೀರ್ವಾದ ಮಾಡ್ರಿ ಅಂತ. ಮಾಡ್ತಾ ಇದ್ದಾರೆ. ನನ್ನ ಆಸೆ ಸಣ್ಣ ಹುಡುಗರು. ಮೊನ್ನೆ ಎಳವಳ್ಳಿ ಹಬ್ಬದಲ್ಲೂ ಪಾಪ ಹೇಳಿದ್ರು, ಅಣ್ಣನ ಆಸೆ 12 ವರ್ಷ ನೆರವೇರಿಸ್ಬೇಕು ಅಂತ ಹೇಳಿ. ಈಗ ಗಿರೀಶ್ ಅಣ್ಣವರು MDR ಸಾಮ್ರಾಜ್ಯ ಕಟ್ಟಿದಂತ ಮೊದ್ಲ ಟೈಮ್ ಇದ್ದಂತ ಸಾಮ್ರಾಜ್ಯಕ್ಕಿಂತ ಇವತ್ತು ಅತಿ ದೊಡ್ಡಕ್ಕಾಗಿ ಒಂದು ಉನ್ನತ ಸ್ಥಾನಕ್ಕೆ ಬೆಳೀತಾ ಹೋಗ್ತಾ ಇತ್ತು ಹೋರಿ ಕಟ್ಟಿರೋ ಉದ್ದೇಶಕ್ಕಾಗಿ. ಅಲ್ಲ, ಅದು ನಾನು ಹೋರಿ ಕಟ್ಟಿದೀನಿ, ಅದು ನಾನು ಅನ್ಕೊಂತೀನಿ. ಬಟ್ ಉನ್ನತ ಸ್ಥಾನಕ್ಕೆ ಮುಂಚೆ ನಾನು ಯಾರು ಅಂತ ಗೊತ್ತಿದ್ದಿಲ್ಲ. ಸುಮ್ನೆ ಒಂದು ನಮ್ದು ಕರ್ನಾಟಕ ರತ್ನ ಆರ್ನಳ್ಳಿ ಅಂತ ಬಿಡ್ತಾ ಇದ್ದೆ. ಆಮೇಲೆ ಯಾರೋ ಒಬ್ರು ತಿಳುವಳಿಕೆ ಇದ್ದರು, ದೊಡ್ಡವರು ಗುರುಗಳು ಆತರ ಓರಿ ಕಡೆ. ಸರ್, ಸುಮ್ನೆ ಓರಿ ಹಬ್ಬ ಮಾಡೋದಲ್ಲ, ಒಂದು ಇನ್ಸಿಲ್ ಅದಕ್ಕೆ ಇದನ್ ಮಾಡಿ ಒಂದು ಸಾಮ್ರಾಜ್ಯ ಮಾಡ್ಕೊಂಡು ಅದಕ್ಕೊಂದು ಇದನ್ ಮಾಡ್ಕೊಳ್ಳಿ ಅಂದ್ರು. ಆ ಟೈಮಲ್ಲಿ ಏನ್ ಮಾಡೋದು ಎಂತ ಮಾಡೋದು ಅಂತ ನಮ್ ತಂದೆ ಹೆಸರು ಅದು ಎಲ್ಲಾ ಸೇರಿ, ನನಗೆ 3 ಜನ ಹೆಣ್ಮಕ್ಳು, ಆ ದೊಡ್ಡವರಿಂದ ತಗೊಂಡ್ MDR ಅಂತ ಹೇಳಿ ಲಾಸ್ಟ್ ತಂದೆ ಹೆಸರು ಬರ್ಬೇಕು, ಆರ್ನಳ್ಳಿ ಅಂತಾನು ಬರಕ್ ಎಲ್ಲ ಆ ರೀತಿ ಒಂದು ಇನ್ಸಿಲ್ ಕ್ರಿಯೇಟ್ ಮಾಡಿದ್ವಿ. ಅದು ಇವತ್ತು ದೇವ್ರ ಆಶೀರ್ವಾದ, ಅಭಿಮಾನಿಗಳ ಆಶೀರ್ವಾದ, ಜನಗಳ ಆರೈಕೆ ಒಂದ್ ಸಣ್ಣಕ್ ಹೋಗ್ತಾ ಇದೆ ಸರ್. ಅದು ಅಲ್ಲ, ಮೊದ್ಲು ಹೋರಿ ಕಟ್ಟಿದವರಿಗೆ ಒಂದ್ ಬೆಲೆ ಇರ್ಲಿಲ್ಲ. ಬರೀ ಕಾರ್ ತಂದಂತರಿಗೆ, ಒಂದಷ್ಟು ಲಕ್ಸುರಿ ಲೈಫ್ ಲೀಡ್ ಮಾಡ್ತಕ್ಕಂಥವ್ರಿಗೆ ಸಾಕಷ್ಟು ಬೆಲೆ ಇತ್ತು. ಈಗ ಇವಾಗಿಲ್ಲ. ನಾನ್ ಆತರ ಸುಮಾರು ಲಕ್ಸುರಿ ಲೈಫ್, ಇವತ್ತಿಂದ ಕಾರ್ ತರ್ಬೇಕು ಅಂದ್ರೆ ಇಂತ ಕಾರ್ ತಂದು ಹೊಡೆದಿದ್ದೀನಿ, ಇಂತ ಬಂಗಾರ ತರ್ಬೇಕು ಅಂದ್ರೆ ಇಂತ ಬಂಗಾರ ತಂದಿದ್ದೀನಿ, ಇಂತದ್ ಮಾಡ್ಬೇಕಂದ್ರೆ ವಿತಿನ್ ಸೆಕೆಂಡ್ ಅಲ್ಲಿ ಮಾಡಿದ್ದೀನಿ. ಬಟ್ ಇದು ಅಷ್ಟು ಸುಲಭ ಅಲ್ಲ, ಇದ್ರ ಲೈಫೇ ಬೇರೆ. ನಾನು ಹೇಳಿನಲ್ಲ ಸರ್, ನಾನು 1 ಕೋಟಿ ರೂಪಾಯಿ ಕಾರ್ ತಂದು ನಾನು ಒಂದು ಇಂಡಂತೆ ಮೇಲಿದ್ದೆ. ಇದೇ ಡಾನ್ ತಗೊಂಬಂದೆ ಸರ್. ಅದೇ ತಂದಿದ್ದು ಅಂದ್ರೆ ಅದು ಪ್ರೀತಿಯಿಂದ. ಎಷ್ಟು ಜನ ಫೋನ್ ಮಾಡೋರು ಸರ್ ನನಗೆ, ಅಭಿಮಾನಿಗಳು. ಆಮೇಲೆ ಇವತ್ತು ನನಗೆ ಗುರ್ತಿಸ್ತಾ ಇದ್ದಾರೆ. ಹೌದೌದು. ಹಬ್ಬದಲ್ಲಿ ನನಗೆ ಇವ್ರು ಗಿರೀಶನ್ ಆರ್ನಳ್ಳಿ ಇದೆ ಶಿವಮೊಗ್ಗದ ಅಂತ ನನ್ನ ಕಂಡ್ಬಿಡಿತಾ ಇದಾರೆ, ಗುರ್ತಿಸ್ತಾ ಇದಾರೆ. ಹಬ್ಬಕ್ಕೆ ಹೋದ್ರು ಎಲ್ಲಾ ಒಬ್ಬ ಸಣ್ಣ ಹುಡುಗನು ಹಣ ಆರಾಮ್ ಅಂತಾರೆ, ನನಗೆ ಗೊತ್ತೇ ಇರಲ್ಲ. ಆದ್ರೂ ಊನಪ್ಪಗೆ ಆರಾಮ ಆಯ್ತಾ, ಊಟ ಆಯ್ತಾ. ಗಿರೀಶಣ್ಣ, ಮತ್ತೊಂದು ವಿಚಾರ ಏನ್ ತಿಳಿಸೋದಪ್ಪ ಅಂದ್ರೆ, ಈಗ ಸಾಮಾನ್ಯ ಈ ಒಂದು ಕಾರ್ ತಂದ ಸಂದರ್ಭದಲ್ಲಿ ಅಥವಾ ಯಾವ್ದೋ ಒಂದು ಲಕ್ಸುರಿ ಲೈಫ್ ಲೀಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಬಗ್ಗೆ ಜನಗಳು ಕೇರ್ ಮಾಡ್ತಕ್ಕಂಥದ್ದು ಬಹಳಷ್ಟು ಕಡಿಮೆ. ಕೇರ್ ಯಾರು ಮಾಡ್ತಾರೆ ಸರ್? ಇವತ್ತಿನ ಕಾಲದಲ್ಲಿ ಯಾರು ಮಾಡ್ತಾರೆ? ಅದೇ ಹೋರಿ ಕಟ್ಟಿದೀವಿ ಅನ್ನೋ ಉದ್ದೇಶಕ್ಕಾಗಿ ನಿಮ್ಮ ಒಂದಷ್ಟು ಅಭಿಮಾನಿಗಳು ಅಥವಾ ನಿಮ್ಮ ಪ್ರೀತಿ ಮಾಡಕ್ ಚಾಲು ಮಾಡ್ತಕ್ಕಂಥ ಬಹಳ ಜನ ಇರ್ತಾರೆ ಸರ್. ಖಂಡಿತ ಇದು ಈ ತರ ಹೇಳ್ತೀನಲ್ಲ, ನಾನೊಂದ್ ಕಾರ್ ತಂದ ನನ್ನ ಮನೆ, ನನ್ನ ನೆಂಟರು ಬೇಕು ಅಷ್ಟೇ ಸರ್. ಇದೇ ಒಂದು ಹೋರಿ ತಂದ್ರೆ ಇವತ್ತು ಇಡೀ ಶಿವಮೊಗ್ಗ ಜಿಲ್ಲೆ, ಕರ್ನಾಟಕ ಅಂತ ಹೇಳಕ್ ಹೋಗಲ್ಲ, ಇಡೀ ಶಿವಮೊಗ್ಗ ಜಿಲ್ಲೆ ಏನು ಹೋರಿ ಹಬ್ಬದ ಅಭಿಮಾನಿಗಳು ಇದಾರಲ್ಲ, ಸಣ್ಣದಾಗಿ ಒಂಚೂರು ಗುರ್ತಿಸ್ಕೊಂಡಿದ್ದೀನಿ. ನಾನು ಮೊನ್ನೆ ರೀಸೆಂಟ್ ಆಗಿ ಒಂದ್ ಮಾತಾಡ್ದೆ ನಮ್ಮ ಅಡ್ಗಂಟೆ ಪ್ರವೀಣ್ ಅವ್ರ ಹತ್ರ.
ಆ, ಹಣ ಹಂಗೆ ಹಿಂಗೆ ಅಂದ್ರೆ ಹಣ ನಾನು ಒಂದು ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡೆ, ಕೋಟಿಗಟ್ಟಲೆ ಇದ್ ಮಾಡಿ ನಾನು ಸತ್ತೋದೆ ಅಂದ್ರೆ ನನ್ನ ಫ್ಯಾಮಿಲಿ ಅಷ್ಟೇ. ಹ್ಮ್ ನೀನ್ ಪರಿಚಯ ಹಾಕಿದ್ದ ಇಲ್ಲ ಇಲ್ಲ ಇಲ್ಲ. ನಾನು ಅಕಸ್ಮಾತ್ ಆಗಿ ನಾನು ಏನಾರ ಸತ್ತೋದ್ರು ಕೂಡ ಒಂದ್ 100 ಜನ 200 ಜನ ಅನ್ನೋದೇ ಕಣ್ಣಾಗ ದುಃಖ ಸ್ಟೇಟಸ್ ಹಾಕ್ತಾರೆ. ಹೌದು ಖಂಡಿತವಾಗ್ಲು. ಈ ರೀತಿ ಯಾಕೆಂದ್ರೆ ನಾನು ಮೊನ್ನೆ ಒಂದು ಓರಿದ್ದು ನೋಡ್ತಾ ಇದ್ದೀನಿ. ಮೊನ್ನೆ ನನಗೆ ಈ ತಿಂಗಳಲ್ಲಿ ಬಹಳ ನೋವಿದೆ. ಹೌದು ತುಂಬಾ ಓರಿಗಳು ಈ ತಿಂಗಳು ನಾವು ಬಹಳ ಕಳ್ಕೊಂಡಿದೀವಿ ಬಸವಣ್ಣಗಳನ್ನ. ಅದೊಂದು ನನಗೆ ಈಗಲೂ ನೋವಿದೆ. ನಾನು ಹೇಳೋದಿಷ್ಟೇ, ಪ್ರತಿಯೊಬ್ರು ಓರಿ ಸಾಕ್ತಾರಿಗೆ ಆದಷ್ಟು ಓರಿ ಕಡೆ ಕೇರ್ ಮಾಡಿ. ಓರಿಗಳ ಕಡೆ ನಾವು ಕಟ್ತೀವಿ ಎಲ್ಲ ಹೇಳ್ತಾರೆ ನಮಗೆ, ಅವ್ರು ಹೆಂಗ್ ಮೇಂಟೈನ್ ಮಾಡ್ತಾರೆ ಮನೆ, ಅದ್ ಹೆಂಗ್ ಹುಲ್ಲು ಸೊಪ್ಪು ಹೆಂಗೆ ಏನು ಅಂತ ನಾನು ಹಿಂದೊಂದ್ ಪಟ ಹೇಳಿದೀನಿ ಸರ್. ಹೌದು ಗಿರೀಶಣ್ಣ, ಏನಾಯ್ತು ಅಂದ್ರೆ ಈಗ KDM ಕಿಂಗ್ ಆಗಿರ್ಬೋದು, ಕಾಡಾಪಲ್ ಕಿಂಗ್ ತುಂಬಾ ಇರ್ಬೋದು, ನೋವು. ಹರೂರ್ ಗೂಳಿ, ಹೌದು. ಸಾಕಷ್ಟು ಊರುಗಳು ಈ ಒಂದು ನನಗೆ ಆ KDM ಕಿಂಗ್ ಅಂದ್ರೆ ಒಂದು ನೋವಿದೆ ಸರ್, ನನಗೆ ಅಳವಳಿ ಹಬ್ಬದ್ದು ತುಂಬಾ ನೋವಿದೆ. ಹಾ ಅದು ಆಕ್ಚುಲಿ ನಮ್ಮ ಅರಗಂಟೆ ಪ್ರವೀಣನವರು ಫೋಟೋ ತೆಗ್ಸನಕ್ಕಾರು ನಾನು ಹೋಗೋಣ ಅಂತ ಅಷ್ಟರೊಳಗೆ ನಮ್ ಡಾನ್ ಬಿದ್ದಿತ್ತು ಅಲ್ಲಿ. ಹ್ಮ್ ನಾನು ಅದನ್ನ ನೋಡಕ್ಕೆ ಅಂತ ಹೋದೆ, ಅದ್ರ ಹತ್ರ ಒಂದು ಫೋಟೋ ಹೊಡ್ಸ್ಕೊಳ ಭಾಗ್ಯ ಸಿಗ್ಲಿಲ್ಲ ನನಗೆ. ಹ್ಮ್ ನಾನು ಆಕ್ಚುಲಿ KDM ಕಿಂಗ್ ಅಭಿಮಾನಿ. ಹ್ಮ್ ಆ ಅದು ಅದ್ರ ಹತ್ರ ಒಂದು ಮರಗಂಟೆ ಪ್ರವೀಣನ ತೆಗೆಸ್ಕೊಂಡ್ರು. ನನಗೆ ಹೋಗಿ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಒಂದು ಓರಿ ಲಾಸ್ಟ್ ಅದೊಂದು ನಾನು ತೆಗೆಸ್ಕೊಂಡಿಲ್ಲ. ಅದೊಂದು ದುರ್ಭಾಗ್ಯ. ಅದು ಬಹಳ ಕಾಡ್ತಾ ಇದೆ, ಅದು ತೀರ್ಕೊಂಡಲ್ಲಿಂದ. ಹೌದು. ಈಗ ಒಂದಷ್ಟು ಹೋರಿಗಳು ಈ ತರ ಆಕಸ್ಮಿಕವಾಗಿ ಮಿಕವಾಗಿ ಸಾವನ್ನಪ್ಪ ಸಂದರ್ಭಗಳು ಹೌದು ಸರ್, ಕಂಡಿದ್ದಾವೆ. ನೋಡಿ ನಿನ್ನೆ ಅದು ಎಂತದದು ಕೆಲವೊಂದು ಚಿನ್ನಾಟದ ಕೆಲವೊಂದು ಅಧಿಕಾರ. ಚೆಲುವಿನ ಅಧಿಕಾರ ನೋಡಿ ಸರ್ ಅಂತ ಹೋರಿ. ಹ್ಮ್ ಅದು ಹಂಗಾಗಿದೆ. ಆಮೇಲೆ ಇವತ್ತು ಯಾವ್ದೋ ಗೂಳಿ ಅಂತದ್ದು ಹರೂರ್ ಗೂಳಿ. ಸರ್ಬೋದು. ಹಾ ಸರ್, ಎಲ್ಲಾ ಸ್ಟೇಟಸ್ ಆಗ್ತಾ ಇದಾರೆ, ನಮಗೆ ನೋಡಕ್ ಆಗ್ತಿಲ್ಲ ಕಣ್ಣ. ಮೊನ್ನೆ ನಮ್ ಮುಂದೆನೆ ಒಂದೂವರೆ ಇಸ್ರಾಯೇಲ್ ಒಂದೂವರೆ ನೀರಲ್ಲಿ ಬಿದ್ದಿದ್ದಾಗ್ಬಿಡ್ತು. ಹೌದು, ಜನನಾಯಕ ಅಂತಂದು. ಜನನಾಯಕ ಸರ್, ಅದೆಲ್ಲ ಎಂತ ಆಮೇಲೆ ಯಾವ್ದೋ ಒಂದೊಂದು ನೋಡಿ ಸರ್, ಹೋಮ್ ಅಂತ ಬ್ಯಾಡ್ಗೆ ಹೋಮ್, ಹಾ ಅದು ನೋಡಿ ಸರ್, ಹಬ್ಬಕ್ಕೆ ಹಾಕಿದವ್ರಿ ಅದು ತೀರ್ಕೊಂತು. ಹ್ಮ್ ಇವತ್ತು ನನಗೆ ಮತ್ತೆ ನೋಡಿ ಇದೊಂದು ಹೇಳ್ಬೇಕೋ ಹೇಳ್ಬಾರ್ದ ಗೊತ್ತಿಲ್ಲ. ನಮ್ಮ ಇದು ಗಂಗೆ ಮತ್ತ ಹುಲ್ಲಿಗೂ ಹುಷಾರಿಲ್ಲ ಅಂತೇಳಿ ತಿಳಿದು ಬಂದು ನನಗೆ ಗಾಬರಿ ಆಗಿ ಮತ್ತೆ ಫೋನ್ ಮಾಡಿದ್ದೆ ಅವ್ರಿಗೆ. ಹ್ಮ್ ಅದಕ್ಕೂ 2 ದಿವಸ ಆಗಿತ್ತಂತ, ಅದೇನೋ ಮೇವ್ ತಿಂತಿಲ್ಲ ಏನು ಇಲ್ಲ ಅಂತ. ಹ್ಮ್ ಹಂಗಾಗಿ ನನಗೆ ಈಗ ಬಸವಣ್ಣನ ಬಗ್ಗೆ ಬಹಳ ಟೆನ್ಷನ್ ಆಗ್ಬಿಡೈತೆ. ಈಗ ಬಸವಣ್ಣಗೂ ಸಾಕೋದು ಇರ್ತಾರಲ್ಲ ಸರ್, ಹ್ಮ್ ತುಂಬಾ ಕೇರ್ ಮಾಡ್ಬೇಕು, ಮಕ್ಳು ಕೇರ್ ಮಾಡ್ದಂಗ್ ಮಾಡ್ಬೇಕು. ಹೌದು ಖಂಡಿತವಾಗ್ಲು, ಸಾಕಷ್ಟು ಕೇರ್ ಮಾಡ್ಬೇಕು. ಸಾಕಷ್ಟು ಫುಡ್ ಇಂದಾಗ್ಲಿ ಮೆಡಿಸಿನ್ ಇಂದಾಗ್ಲಿ ತುಂಬಾ ಕೇರ್ ಮಾಡ್ಬೇಕು. ಅದೇ ರೀತಿ ನನ್ನ ಮಕ್ಳು ನೋಡ್ಕೊಂತ ಇದಾರೆ. ಹ್ಮ್ ನಮ್ಮ ಅಣ್ಣನ ಮಕ್ಳು ಹ್ಮ್ ಅದೇ ರೀತಿ ನೋಡ್ಕೊಂತ ಇದಾರೆ. ನಮ್ಮ ದರ್ಶನ್ ಕೂಡ ಅದೇ ರೀತಿ ನೋಡ್ಕೊಂತಾನೆ, ಹೇಳ್ತೀನಿ. ಅವ್ರ ಅಪ್ಪಾಜಿನೂ ಅದೇ ರೀತಿ ನೋಡ್ಕೊಂತಾರೆ. ಹ್ಮ್ ಅವ್ರ ತಂದೆ ತುಂಬಾ ಚೆನ್ನಾಗ್ ನೋಡ್ಕೊಂತಾರೆ ದನ ಕರುಗಳಿಗೆ. ಹ್ಮ್ ಆಮೇಲೆ ಏನ್ ನಮಗೆ ದನ ಕರುಗಳದ್ದು ಬಗ್ಗೆ ಏನ್ ಚಿಂತೆ ಇಲ್ಲ. ಏನಪ್ಪಾ ಫುಡ್ ಹುಲ್ಲು ಸೊಪ್ಪು ಅದನ್ನೊಂದು ಕೊಟ್ಬಿಟ್ರೆ ಹ್ಮ್ ಮಕ್ಳು ಏನ್ ಬೇಕಾದ್ ಮಾಡ್ತಾರೆ. ಅಲ್ಲಿ ಬೆಸ್ಟ್. ನೀವು ಈ ಕಪ್ನಳ್ಳಿ ಹಬ್ಬಕ್ಕೆ ಸಾಕಷ್ಟು ಸುಮಾರು 12 ಹೋರಿಗಳು ಹಾಕ್ತಾ ಅಂತ ಚೆನ್ನಾಗ್ ಹಬ್ಬ ಮಾಡ್ಬೇರಿ. ಎಲ್ಲಾ ಹೋರಿಗಳು ಹಾಗೆ ಕ್ಷೇಮವಾಗಿ ಹಾಗೆ ನಾನ್ ನಿಮ್ ಮೂಲಕ ಕೇಳ್ಕೊಂತ ಇದ್ದೇನೆ, MDR ಸಾಮ್ರಾಜ್ಯದಿಂದ ನಮ್ಮ ಅಭಿಮಾನಿಗಳು, ನಮ್ಮ ಹಿತಶತ್ರುಗಳು, ಹ್ಮ್ ಹಾಗೆ ನಮ್ಮ ಹೋರಿ ಕಟ್ಟೆಲ್ಲ ದೊಡ್ಡ ದೊಡ್ಡ ಇನ್ನು ನಮ್ ಗುರುಗಳು ಅಂತ ಇದಾರೆ ಹೋರಿ ಕಟ್ಟೆ ನಮ್ಗಿಂತ ಮುಂಚೆ, ಅವರೆಲ್ಲರಿಗೂ ನಾವ್ ಕೇಳ್ಕೊಂತೀವಿ ಬಂದೆ ಹಾರೈಸಿ ಅಂತ ಹೇಳಿ. ಖಂಡಿತವಾಗ್ಲು ಎಲ್ಲರೂ ನಿಮಗೆ ವಿಶ್ ಮಾಡ್ತಾರೆ. ಒಳ್ಳೇದಾಗ್ಲಿ, ನೀವು ಚೆನ್ನಾಗ್ ಹಬ್ಬ ಮಾಡ್ರಿ, ನಿಮ್ ಹೋರಿಗಳು ಎಲ್ಲ ಕ್ಷೇಮವಾಗಿ ಬರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಕಾಲ್ ಮಾಡೋದಕ್ಕೆ ನಿಮ್ಗೂ ಧನ್ಯವಾದಗಳು. ಓಕೆ ಸರ್. ಓಕೆ, ಥ್ಯಾಂಕ್ ಯು.